ಇದು ಮನೆ ಯಾರ್ದು ಅಂದ್ಕೊಂಡಿದ್ದಾರಾ? ನಮ್ಮ ಕರ್ನಾಟಕದಲ್ಲಿರೋ ನಮ್ಮ ಕುವೆಂಪು ಅವರ ಮನೆ. ಬನ್ನಿ ಈ ಕುವೆಂಪು ಅವರ ಮನೆ ಹೇಗೆ ಉಂಟಂತ ರಿವೀಲ್ ಮಾಡ್ತಿದ್ದೇವೆ. ಇವತ್ತು ನಾವು ಬಂದಿದ್ದೇವೆ ಕುವೆಂಪು ಅವರ ಮನೆಯನ್ನು ತೋರಿಸ್ಲಿಕ್ಕೆ. ಸೊ ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಕುವೆಂಪುರದು ಸೊ ನಮ್ಮ ಪೇಜಲ್ಲೆಲ್ಲ ಸಿಕ್ತಿತ್ತಲ್ಲ ಓದಲಿಕ್ಕೆಲ್ಲ. ಸೊ ಅವ್ರದ್ದು ಇವತ್ತು ಮನೆಯನ್ನು ತೋರಿಸ್ಲಿಕ್ಕೆ ಬಂದಿದ್ದೇನೆ. ಸೊ ಬನ್ನಿ ಯಾವ ಥರ ಉಂಟು ಆ ಮನೆಯನ್ನು ನಿಮಗೆ ರಿವೀಲ್ ಮಾಡ್ತೇನೆ ಇವತ್ತು. ಬನ್ನಿ ಲೆಟ್ಸ್ ಗೋ. ಸೊ ಇದೆ ಕುವೆಂಪು ಅವ್ರದ್ದು ಮನೆ. ಸೊ ಅವ್ರದ್ದು ಇದು ನೋಡಿ. ಹೋಗ್ಬೋದಾ? ಕುವೆಂಪು ಅವ್ರದ್ದು ನೋಡಿ ನೋಡಿ ನಮ್ಮ ಕುವೆಂಪು ಅವರ ಮನೆ ಯಾವ ಥರ ಎಲ್ಲ ಉಂಟು. ಬಟ್ ಏನಂದರೆ ಇಲ್ಲಿಂದ ಎಂಟ್ರೆನ್ಸ್ಗೆ ಹೋಗ್ಬೋದು. ಬಟ್ ಒಳಗಡೆ ನಮಗೆ ಫೋಟೋ ಅಲೋಡ್ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ. ಬಟ್ ಬನ್ನಿ ನೋಡು, ಆದಷ್ಟು ಸ್ವಲ್ಪ ಆದರೂ ಟ್ರೈ ಮಾಡ್ತೇನೆ ತೋರಿಸ್ಲಿಕ್ಕೆ. ಸೊ ಇದು ಎಂಟ್ರೆನ್ಸಿಂದ. ಸೊ ಅಲ್ಲಿ ಏನು ಕೆತ್ತನೆ ಆಗಿದೆ, ಶಿಲ್ಪಿ ಕಲೆ. ಯಾಕೆಂದರೆ ಅದು ಬರೆದ್ರೆ ಸೊ ಹೋಗ್ತದನ್ನೋಗೋಸ್ಕರ ಇವ್ರೇನು ಮಾಡಿದ್ದಾರೆ, ಕಲ್ಲಿನ ಮೇಲೇ ಒಳ್ಳೆ ಮಾಡಿ ಬರೆದಿದ್ದಾರೆ. ಯಾಕೆ ಬರೆಯುವುದಂದರೆ ಅದು ಎಷ್ಟೋ ಶತಮಾನ ವರ್ಷ ಹೋದರೂ ಸಹ ಆ ಕಲೆಯನ್ನು ಎಂತ ಅಂದರೆ ಅಳಿಸಿ ಹೋಗೋದಿಲ್ಲ. ಅಂದರೆ ಕಾಣಲಿಕ್ಕೆ ಕಾಣೋದಿಲ್ಲ ಅಂತ ಇಲ್ಲಲ್ಲ, ಕಾಣ್ತದೆ. ಅದೇ ಬರೆದ್ರೆ ಏನಾಗ್ತದೆ, ಬರೆದಿದ್ರಲ್ಲಿ ಅವ್ರು ಮುಟ್ಟಿದರೆ ಇವ್ರು ಮುಟ್ಟಿದ್ರೆ ಅನ್ನೋ ವಿಷಯದಲ್ಲಿ ಅದು ಹೋಗ್ತದೆ ಅನ್ನೋಕ್ಕೋಸ್ಕರ ಸೊ ಅಲ್ಲಿರುವಂಥ ಕೆತ್ತನೆಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಎಷ್ಟೋ ತಲಾಂತರ ಬಂದರೂ ಜನರನ್ನು ಅವರೆಲ್ಲರೂ ಓದ್ಬೋದು ಅನ್ನೋ ಪ್ರಕಾರ ಅಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಸೊ ಪ್ರತಿಯೊಂದು ಶಿಲ್ಪಿಯ ಕಲೆಗಳು, ಶಿಲ್ಪಿಯ ಮಾತುಗಳನ್ನು ಆ ಪ್ಲೇಸಲ್ಲಿ ತುಂಬ ತುಳುಕ್ತಿದೆ. ಬಟ್ ಇಲ್ಲಿಂದ ಎಂಟ್ರೆನ್ಸ್ ನೋಡಿ, ಅಲ್ಲಿಂದ ಸ್ವಲ್ಪ ಎಂಟ್ರೆನ್ಸು, ಅಲ್ಲಿಂದ ಮತ್ತು ಇಲ್ಲಿ ಫಸ್ಟ್ ಅವ್ರ ಮನೆ ಒಳಗಡೆ ಹೋಗಲಿಕ್ಕೆ ಪ್ಲೇಸನ್ನು. ಸೊ ಇವರ ಮಕ್ಕಳು ಏನಂದರೆ ಎಲ್ಲ ಹೊರಗಲ್ ದೇಶದಲ್ಲಿದ್ದಾರೆ. ಸೊ ಅವರೆಲ್ಲ ಶಟಲ್ ಆಗಿದ್ದಾರೆ ಅಲ್ಲೆಲ್ಲೇ ಹೊರಗಲ್ ದೇಶದಲ್ಲಿ. ಕೆಲವರು ಅವರ ಮಗ ಇದ್ದಾನಂತೆ. ಸೊ ಅವ್ರ ಮಗ ಸಹ ಇದ್ದಾರೆ. ಅವ್ರ ಮಗ ಸಹ ಶಿಲ್ಪಿನೇ, ಅದರ ಮಗನಿಗಿಂತ ಡ್ಯಾಡಿ ಪವರ್ಫುಲ್ ಅಲ್ಲ. ಸೊ ಹಾಗಾಗಿ ಸೊ ಈ ಥರ ಉಂಟು. ಸೊ ನಿಮಗೆ ಸ್ಕೂಲಲ್ಲಿ ನಮ್ಮ ಕವಿಗಳ ಬಗ್ಗೆ ನಿಮಗೆ ಗೊತ್ತುಂಟು, ನೀವು ಚೆನ್ನಾಗಿ ಓದಿದ್ದೀರ ಅಂಥೇಳಿ. ಯಾರು ಓದಿಲ್ಲ, ಸೊ ಯಾರಿಗಾರ ಇದಿಲ್ಲ ಅಂದರೆ ಸೊ ನಿಮ್ಮ ಮಕ್ಕಳಲ್ಲಿ ಕೇಳ್ಕೊಳ್ಳಿ ಅದರ ಡೀಟೇಲ್ಸನ್ನು. ಸೊ ಅವ್ರು ನಿಮಗೆ ಮಕ್ಕಳು ಹೇಳ್ತಾರೆ. ಬಟ್ ಈ ವಿಡಿಯೋದಲ್ಲಿ ನಾನೆಲ್ಲ ಹೇಳಲಿಕ್ಕಾಗಲ್ಲ. ಬಟ್ ನಾವು ಒಂದು ಪ್ಲೇಸಲ್ಲಿ ಬಂದಿದ್ದೀವಿ ಅಂದರೆ ಸೊ ಇಲ್ಲಿ ನಮಗೆ ಈಗ ಟಿಕೆಟ್ ಸ್ಟಾರ್ಟ್ ಆಗ್ತದೆ ಒಳಗಡೆ ಹೋಗಲಿಕ್ಕೆ. ಬಟ್ ಇದು ಎಂಟ್ರೆನ್ಸಲ್ಲಿ ಟಿಕೆಟ್ ಕೌಂಟ್ರ್ ಉಂಟು. ಇಲ್ಲೆಲ್ಲ ಏನಂದರೆ ಶಿಲ್ಪಿಗಳೆಲ್ಲ ಕುತ್ಕೊಳ್ತಿದ್ರು. ಅವರು ಕುತ್ಕೊಂಡು ಬರುವ ಎಂಟ್ರೆನ್ಸಲ್ಲಿ ಸ್ಲಿಪ್ಪರೆಲ್ಲ ಬಿಟ್ಟು. ಸೊ ಇಲ್ಲಿ ಏನಂದರೆ ಇಲ್ಲಿ ಸಹ ಕೆತ್ತನೆ ಏನಂದ್ರೆ ಸುಮಾರು ಐಟಮ್ಸು, ಸುಮಾರು ವಿಷಯಗಳು ಬರೆದಿದ್ದಾರೆ. ಬಟ್ ನಾನು ಎಲ್ಲ ರಿವೀಲ್ ಮಾಡಲಿಕ್ಕಾಗಲ್ಲ, ನಿಮಗೆ ಕೇಳಲಿಕ್ಕೆ ಸಹ ಕಷ್ಟ ಆಗುತ್ತೆ. ಬಟ್ ಯಾಕಂದರೆ ಸ್ಕೂಲಲ್ಲಿ ಇರೋದನ್ನು ಪುನಃ ನಿಮಗೆ ಹೇಳಲಿಕ್ಕೆ ಅದು ನಮಗೂ ಒಳ್ಳೆಯದಾಗಲ್ಲ ಅಂತ. ಯಾಕೆ ಆಲ್ಮೋಸ್ಟ್ ನೀವೆಲ್ಲ ಕಲ್ತಿದ್ದೀರ, ಓದಿದ್ದೀರ, ಬರೆದಿದ್ದೀರ. ಅವ್ರ ಬಗ್ಗೆ ಪಾಠಗಳು ನಮ್ಮ ಸ್ಕೂಲಲ್ಲಿ ಪ್ರತಿಯೊಂದು ನಿಮಗೆ ಗೊತ್ತಿರೋದೆ. ಸೊ ನಾನು ಹೊಸ್ದಾಗಿ ಹೇಳಲಿಕ್ಕೆ ಏನಿರಲ್ಲ. ಸೊ ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣ್ತದೆ, ತುಂಬ ಚೆನ್ನಾಗಿದೆ. ಆ ಪ್ಲೇಸಲ್ಲಿ ಸಹ ಒಳಗಡೆ ಇದು ಒಳಗಡೆ ಏನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ಹಳೆ ಕಾಲದಲ್ಲಿ ಕವಿಗಳು ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ವಿಷಯಗಳು ಅಲ್ಲಿ ಉಂಟು. ಯಾವುದು ಹಾಸನ ಜಿಲ್ಲೆ ಚೇತನ ಎಸ್ಟೇಟ್ ಬೇಲೂರು. ತಾವು ಒಂದು ಚೇತನ ಎಸ್ಟೇಟ್ ಬೇಲೂರು ತಾಲೂಕು ಒಂದೇ ಆರ್ಥಿಕ ಸಹಾಯ ಮಾಡಿದ ವೀರಪ್ಪ ಹೆಗ್ಡೆ, ಗಂಗಾ ಹೆಗ್ಡೆ, ವಿಜಿ ಸಿದ್ಧಾರ್ಥ, ಚೇತನ ಎಸ್ಟೇಟ್ ಬೇಲೂರು ತಾಲೂಕು ಅಲ್ತಕ್ಕಿಲ್ಲ ಅತ್ತ ಆಗಲ್ಲ ನಮ್ದಿಯಾ ಅಕಲ್ ಅಡ್ರೆಸ್. ವೀರಪ್ಪ ಕಾಗೋಡ್ತಿಮ್ಮಪ್ಪಯ್ಯ ಶಾಸಕರು ಅವರು ಇರ್ತಾರೆ. ನಾನು ಸ್ಪೀಕರ್ ಅದೀತಿನ ತಾರೆ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಕೌಂಟರು ಒಳಗಡೆ ಎಂಟ್ರಿ. ನಾವು ಕೊರೋನಾ ಟೈಮ್ಗ ನಮಗೆ ನೋಡಿದರೆ ಒಳಗಡೆ ಫೋನ್ ತೆಗಿಲಿಕ್ಕೆ ಅಲೋಡ್ ಇಲ್ಲ. ಸೊ ಅದ ನಂತರ ನಾನು ಒಳಗಡೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ.
ಬಟ್ ಅದ ನಂತರ ನಾನು ನಿಮಗೆ ಏನು ಮಾಡ್ತಿದ್ದೇನೆ, ಸೊ ಹೊರಗಡೆ ವ್ಯೂ ತೋರಿಸ್ತಿದ್ದೇನೆ. ಸೊ ಇಲ್ಲಿಗೆ ನಂದು ವ್ಲಾಗ್ ಮುಗೀತದೆ. ಸೊ ಇನ್ನೂ ಸುಮಾರು ಉಂಟು. ಅವ್ರದ್ದು ಏನಂದರೆ ಸಮಾಧಿ ಎಲ್ಲಿ ಉಂಟಂತ ನಿಮ್ಗೆ ಗೊತ್ತಿಲ್ಲಲ್ಲ. ಸೊ ಬನ್ನಿ ನಿಮಗೆ ಸಮಾಧಿ ಸಹ ತೋರಿಸ್ತೇವೆ ಅಲ್ಲಿ. ಈಗ ನಾವು ಎಲ್ಲಿ ಹೋಗ್ತಿರೋದಂದರೆ ಈಗ ನಾವು ಕವಿದು ಮನೆಯೆಲ್ಲ ತೋರಿಸಿದ್ವಾ, ಅವ್ರದ್ದು ಸಮಾಧಿ ಉಂಟು. ಆ ಪ್ಲೇಸ್ ಸ್ವಲ್ಪ ಏನಂದ್ರೆ ಬಂಡೆ ಕಲ್ಲಿನಿಂದ ತುಂಬಿಕೊಂಡು ಇರೋದು. ಸೊ ಆ ಪ್ಲೇಸಿಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ. ಸೊ ಇದು ಏನಂದರೆ ಅವ್ರ ಮನೆ ಹಿಂದುಗಡೆನೇ ಒಂದು 2-3 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಅಂದರೆ ಅವ್ರದ್ದು ಅಷ್ಟು ಎಕರೆ ಜಾಗ ವಿಸ್ತರಿಸಿದೆ. ಸೊ ಗೋರ್ಮೆಂಟಿಂದ ಅದನ್ನು ತೊಗೊಂಡು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ನಮ್ಮ ಜನರಿಗೆ, ಸೊ ಕವಿಯವ್ರದ್ದು ಗೋರ್ಮೆಂಟ್ ಏನು ಮಾಡಿದ್ದಾರೆ ಅದನ್ನೆಲ್ಲ ಕಬ್ಜಾ ಮಾಡಿದ್ದಾರೆ. ಅಂದರೆ ಅವ್ರ ಅಂಡರಲ್ಲಿ ಉಂಟೀಗ ಕವಿಗಳದ್ದು ಮನೆ ಪ್ರತಿಯೊಂದಲ್ಲಿ ಖರ್ಚು ಹಣಕಾಸಿಂದ ಏನೋ ಬಂದರೂ ಸೊ ಅವ್ರು ನೋಡ್ಕೊಳ್ತಾರೆ. ಮೇನ್ ಕವಿಗಳು ಫ್ಯಾಮ್ಲಿ ಇರ್ತಾರೆ, ಬಟ್ ನೋಡ್ಕೊಳ್ಳೋದೆಲ್ಲ ಗೋರ್ಮೆಂಟೇ ಸಹ ಇರುತ್ತೆ. ಹಾಗಾಗಿ ಸ್ವಲ್ಪ ಜನರು ಬರುವಾಗ ಸೊ ಸುರಕ್ಷಿತವಾಗಿರುತ್ತೆ ಮತ್ತು ಜನರು ಸಹ ನೋಡುವವರೆಗೂ. ಸೊ ನಮ್ಮ ಕುವೆಂಪು ಅಲ್ಲ, ಸೊ ಕರ್ನಾಟಕದ ಕುವೆಂಪು ಅಂದರೆ ಅವ್ರಿಗೆ ಅಷ್ಟು ಬೆಲೆ ಇರ್ತದೆ. ಸೊ ತುಂಬ ಚೆನ್ನಾಗಿ ಅವರು ಇರುವಾಗ ನೋಡ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ, ಬಟ್ ಅವ್ರು ಹೋದ್ಮೇಲೆ ಸಹ ಅವ್ರದ್ದು ಪ್ರತಿಯೊಂದು ವಿಷಯಗಳು ಡ್ರೆಸ್ಸಿಂದ ಹಿಡಿದು ಅದು ಮನೆ ಒಳಗಡೆ ಆ್ಯಕ್ಚುಲಿ ನಿಮಗೆ ಅಷ್ಟು ವಸ್ತುಗಳು ಅವರು ಓದಿದ ಬುಕ್ಕು ಎಷ್ಟು 1000 ಬುಕ್ಕುಗಳು ಒಳಗಡೆ ಇಟ್ಟಿದ್ದಾರೆ. ಬಟ್ ನಿಮಗೆ ಅದೆಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರ ಸಮಾಧಿನಾದರೂ ಅಟ್ಲೀಸ್ಟ್ ನಾವು ನೋಡ್ಬೋದಲ್ಲ ನೀವು. ಸೊ ಯಾರು ಬಂದಿಲ್ಲ, ನೀವು ಆಲ್ಮೋಸ್ಟ್ ನಿಮಗೆ ನಾವು ತೋರಿಸ್ತಿದ್ದೇನೆ. ಸೊ ಇದು ಏನಂದರೆ ಕಲ್ಲಿನ ಬಂಡೆಗಳು ಸುಮ್ಮನೆ ಒಂದು ಸ್ಮಾರಕ ಟೈಪಲ್ಲಿ ಇಟ್ಟಿದ್ದಾರೆ. ಬಟ್ ಅವರು ನಿಜವಾಗ್ಲೂ ಸ್ಮಾರಕ ಇಲ್ಲಿ ಒಳಗಡೆನೂ ಉಂಟು. ಇದು ಸುತ್ತಲೂ ಅವ್ರದ್ದು ಅಂದರೆ ಎಂಟ್ರೆನ್ಸಿಗೆ ಬರುವ ಒಂದು ಗೋಡೆ ಇರ್ತದಲ್ಲ, ಸೊ ಆ ಥರ ಗೋಡೆಗಳನ್ನು ಅವರು ಕಟ್ಟಿಟ್ಟಿದ್ದಾರೆ. ಜಸ್ಟ್ ಒಂದು ಕಲ್ಲಿನ ಮೇಲೆ ಇಟ್ಟಿರೋದು ಅದು ವಿಧಾನ. ಬಟ್ ಓಕೆ, ಪರವಾಗಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಲೆಫ್ಟ್ ಸೈಡಲ್ಲಿ ಒಂದು ಕಾಣ್ತದೆ ನೋಡಿ ಸಮಾಧಿ, ಅದು ನಮ್ಮ ಕವಿಯವರ ಸಮಾಧಿ. ಓಕೆ ಬನ್ನಿ, ಇವಾಗ ನಾನು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ತೋರಿಸ್ತೇನೆ. ಇದು ಎಂಟ್ರೆನ್ಸ್ ಇದು. ಸೊ ಅಲ್ಲೊಂದು ಸ್ಮಾರಕಗಳ ಟೈಪ್ ಆಗಿರ್ತದೆ. ಇಲ್ಲಿದೆ ನೋಡಿ ನಮ್ಮ ಕವಿಯ ಮನೆ, ನಮ್ಮ ಕವಿಗಳ ಮನೆ ಅಲ್ಲ, ಸಮಾಧಿ. ಕವಿದು ಸಮಾಧಿ ನೋಡಿ ಹೇಗಿದೆ. ನನಗಂತೂ ಈ ವೆದರ್ ನೋಡಿ ತುಂಬ ಇಷ್ಟ ಆಯಿತು. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಏನಂದರೆ ನಾವೆಲ್ಲ ರೀಲ್ಸ್ ಎಲ್ಲ ಮಾಡಿ ತುಂಬ ಫನ್ನಿ ಡ್ಯಾನ್ಸ್ ಎಲ್ಲ ಬೇರೆ ಊರಿನವರೆಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಸಹ ರೀಲ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ಈ ವಿಡಿಯೋಗಳನ್ನು ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಬಿಡಬೇಡಿ. ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕವಿ ಬಗ್ಗೆ ಏನಾದರೂ ನೀವು ಕೇಳೋದಾದರೆ ಕ್ವಶನ್ನು, ಸೊ ಯಾರ್ಯಾರೆಲ್ಲ ಕಲ್ತಿದ್ದಾರೆ ಅವ್ರಿಗೂ ಗೊತ್ತಿರೋದು, ಯಾರು ಕಲ್ತಿಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು. ನಾನು ನಿಮಗೆ ಮೆಸೇಜ್ ಮಾಡ್ತೇನೆ, ಇನ್ಫಾರ್ಮೇಷನ್ ಕೊಡ್ತೇನೆ. ಬಟ್ ನಾನು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿರಲಿಕ್ಕಿಲ್ಲ ಇದರಲ್ಲಿ ಈ ವಿಡಿಯೋದಲ್ಲಿ. ಬಟ್ ನೀವು ಡೌಟ್ ಇದ್ದರೆ ನಿಮ್ಮ ಮಕ್ಕಳನ್ನು ಸಹ ಕೇಳ್ಬೋದು, ಯಾರನ್ನಾದರೂ ಕೇಳ್ಬೋದು. ಓಕೆ, ಈ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಮ್ಮ ವ್ಲಾಗು ಮುಕ್ತಾಯ.